ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಲಬೆರಕೆ ಆಹಾರ ಸೇವಿಸಿದ್ರೆ ಏನಾಗುತ್ತೆ, ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾನು ಡಾಕ್ಟರ್ ಆಂಜನಪ್ಪ ಅವ್ರ ಬಳಿ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಪರಿಣಿತ ಅವರೇ, ಈ ರೀತಿಯಾದಂಥ ಆಹಾರಗಳು ಎಷ್ಟೋ ಆಹಾರ ಪದಾರ್ಥಗಳನ್ನು ಸೇಲ್ ಮಾಡ್ತಾರೆ, ಅದರ ಗುಣಮಟ್ಟ ಪರಿಶೀಲನೆ ಆಗಲ್ವಾ ಮೊದಲು? ಆಗುತ್ತೆ ಸರ್, ಅದಕ್ಕೇನೆ FSSAI ಇರೋದು. ಓಕೆ. ಬಟ್ ಏನಂದ್ರೆ ಯಾವ ರೇಂಜಿಗೆ ಅದನ್ನ ಮ್ಯಾನ್ಯುಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ದಟ್ ಇಸ್ ವೆರಿ ಕ್ಲಿಯರ್. ಮತ್ತೆ ಇನ್ನೊಂದೇನಂದ್ರೆ FSSAI ಇಂದ ಅದು ಕಂಡೀಷನ್ ಆಗಿದ್ರು ಕೂಡ ಹಿಂದೆಗಡೆ ಅದ್ರದ್ದು ಆಕ್ಚುಲಿ ಕೋಡ್ಸ್ ಇರುತ್ತೆ, ನಾವು ಅದನ್ನ ನೋಡ್ಕೊಬೇಕು. ಬಟ್ ಮೇಲ್ಗಡೆ ಏನಿರುತ್ತೆ ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ 100% ಅಂತ ಹೇಳಿದ್ರೆ ಓಕೆ ಇದೆ ಬೆಸ್ಟ್ ಅಂತ ತಗೋತಾರೆ, ಮತ್ತೆ ಈವನ್ ನ್ಯಾಚುರಲ್ ಅಂತ ಅಂದ ತಕ್ಷಣ ತಗೋಬಿಡ್ತಾರೆ. ಬಟ್ ಹಿಂದೆಗಡೆ ನೋಡಿದಾಗ ಅದು FSSAI ಇಂದ ಏನ್ ಕೋಡಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಥರ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ದಾರೆ, ನ್ಯೂಟ್ರಿಷನ್ ಕಂಟೆಂಟ್ ಏನಿದೆ, ಮತ್ತು ಪೋಷನ್ ಕಂಟ್ರೋಲ್ ಎಷ್ಟು ತೊಗೊಬೇಕು ಎಲ್ಲದೂ ಇರುತ್ತೆ ಸೊ ಅದನ್ನ ನೋಡ್ಕೊಂಡು ತೊಗೊಬೇಕು. ಪ್ಲಸ್ ಈ FSSAI ಬಿಟ್ಟು ಬೇರೆ ಬ್ರ್ಯಾಂಡ್ಸಿಂದನೂ ಕೂಡ ಅವ್ರು ಅದ್ರದ್ದು ಏನೇನು ಶ್ಯೂರಿಟಿ ತೊಗೋತಾ ಇದ್ದಾರೆ, ಇನ್ ಕೇಸ್ ಏನಾದರೂ ತಿಳ್ಕೊಬೇಕಂತ ಹೇಳಿದ್ರೆ ಅವ್ರ ವೆಬ್ಸೈಟಲ್ಲಿ ನೋಡಿದ್ರೆ ಎಲ್ಲ ಕೊಟ್ಟಿರ್ತಾರೆ. ಬಟ್ ಅದನ್ನ ನೋಡ್ಬೇಕು, ಅಷ್ಟು ಟೈಮ್ ಅಷ್ಟೊಂದು ತಾಳ್ಮೆಯಲ್ಲಿದೆ. ಫಸ್ಟ್ ಆಫ್ ಆಲ್ ಅಷ್ಟು ತಾಳ್ಮೆ ಇದ್ದಿದ್ರೆ ಇಷ್ಟೆಲ್ಲ ಯಾಕೆ ಸಮಾಜದಲ್ಲಿ ಇಷ್ಟು ಕೆಟ್ಟ ಗುಣಮಟ್ಟದ ಆಹಾರ ಪದ್ಧತಿ ಇರ್ತಾ ಇತ್ತು? ಎಸ್ ಸರ್, ನಾನು ನಿಮಗೆ ಈ ಪ್ರಶ್ನೆ ಮಾಡಲೇಬೇಕು. ಜನಸಾಮಾನ್ಯರು ನೋಡುವಂಥ ಕಾರ್ಯಕ್ರಮ ಇದು. ಆಹಾರ ನಮಗೆ ಭಾಳ ಇಂಪಾರ್ಟೆಂಟ್. ಅದನ್ನು ತಿಂದರೆ ನಮ್ಮ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ, ಹದಗೆಡುತ್ತೆ, ರೋಗ ರುಜಿನಗಳು ಬರುತ್ತೆ ಅಂತ ಅಂದರೆ ಭಯ ಪಡ್ತಾರೆ. ಯಾಕೆಂತಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ತಿಂತಾರೆ ಅದನ್ನು. ಏನು ಹೇಳ್ತೀರಿ, ಈ ಪನೀರ್, ಕೃತಕ ಪನೀರಿಂದ ಏನು ನಮ್ಮ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ? ಸರ್, ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಜಪಾನ್ನೊಳಗೆ ಸಾಲ್ಮನ್ ಫಿಶ್ ತಿಂತಾರಲ್ಲ, ಅವ್ರಿಗೆ ಕ್ಯಾನ್ಸರ್ ಆಫ್ ದಿ ಸ್ಟಮಕ್ ಜಾಸ್ತಿ. ಓಕೆ. ಇಟ್ ಇಸ್ ಪ್ರೂವ್ಡ್. ರೈಸ್ ಅಂಡ್ ಸಾಲ್ಮನ್ ಫಿಶ್ ಅಂದ್ರೆ ಆಹಾರದಿಂದ ಅನೇಕ ಕ್ಯಾನ್ಸರ್ಗಳು ಬರ್ತವೆ. ಯುರೋಪ್ನೊಳಗೆ ಕೋಲಾನ್ ಕ್ಯಾನ್ಸರ್ ನಮ್ಮಲ್ಲಿ ಕಡಿಮೆ, ಯಾಕಂದ್ರೆ ರಾಗಿ ಮುದ್ದೆ ಸೊಪ್ಪು ತರಕಾರಿಗಳು. ಹಳ್ಳಿಗಳ ಕಡೆ ಅಂತೂ ನೀವು ಕೋಲಾನ್ ಕ್ಯಾನ್ಸರ್ ಇಲ್ಲ. ಅದೇ ಹಳ್ಳಿಗಳ ಕಡೆ ಎಲ್ಲಡಿಕೆ ಕಡ್ಡಿ ಪುಡಿ ಒತ್ತಲ್ಸ್ಕೋತಾರಲ್ಲ, ಕಡ್ ಅಂತೀವಿ ನಾವು, ಕ್ಯಾನ್ಸರ್ ಆಫ್ ದಿ ಚೀಕ್. ಇವೆಲ್ಲ ನಮಗೆ ಚೆನ್ನಾಗಿ ಗೊತ್ತು. ಡಾಕ್ಟರ್ಗಳಿಗೆ ಆರೋಗ್ಯ ಯಾಕೆ ಕೆಡುತ್ತೆ, ಅದರೊಳಗೆ ಆಹಾರದಿಂದ ಯಾಕೆ ಕೆಡುತ್ತೆ ಅಂತ ನಮ್ಗೆ 100% ಗೊತ್ತು. ಅನ್ಫಾರ್ಚುನೇಟ್ಲಿ ಸ್ಮೋಕ್ ಮಾಡೋನಿಗೆ ಆಲ್ಕೋಹಾಲ್ ತೊಗೊಳೋದು ನಾವು ಅಡ್ವೈಸ್ ಮಾಡ್ಬೋದು. ಬಟ್ ಇಂಥ ರೆಪ್ಯೂಟೆಡ್ ಕಂಪನಿಯಿಂದ ಬಂದಂಥ ಆಹಾರದಲ್ಲಿ ಏನಿರುತ್ತೆ ನಮಗೆ ಗೊತ್ತಿರಲ್ಲ ಸರ್. ಡಾಕ್ಟರ್ಗಳಿಗೆ ಆನೆಸ್ಟ್ಲಿ ಗೊತ್ತಿರಲ್ಲ. ಇಂಥ ಕಾರ್ಯಕ್ರಮ ನಮಗೂ ಐ ಓಪನರ್. ಸೊ ಡೆಫಿನೆಟ್ಲಿ ಇಂಥ ಆಹಾರದಿಂದ ಮಕ್ಕಳಲ್ಲಿ ಅನೇಕ ಬದಲಾವಣೆಗಳಿರ್ತವೆ. ಒಂದ್ಸಾರಿ ಆಹಾರ ಸ್ಟಮಕ್ ಹೋದ್ರೆ ಪಾಲಕ್ ಪನ್ನೀರ್ ಆಗಲಿ ಅಥವಾ ನಿಮ್ದು ಏನು ಪನ್ನೀರ್ ಹೇಳ್ತಿರಲ್ಲ, ಇಟ್ ವಿಲ್ ಬಿ ದೇರ್ ಇನ್ ಅವರ್ ಸ್ಟಮಕ್ ಅಂಡ್ ಇಂಟೆಸ್ಟೈನ್ 24 hours ಇರುತ್ತೆ. ಅದರೊಳಗಾಗಿ ಬಂದು ಲಾಸ್ಟ್ಗೆ ಲಾರ್ಜ್ ಇಂಟೆಸ್ಟೈನ್ ಕೂತ್ಕೊಳ್ಳುತ್ತೆ. ಅಲ್ಲಿ ಎಲ್ಲ ಕಾಯಿಲೆಗಳು ಇವತ್ತು ಲಾರ್ಜ್ ಇಂಟೆಸ್ಟೈನ್ ಒಳಗೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ಗಳು ಜಾಸ್ತಿ ಆಗಿದೆ. ನಾಟ್ ಓನ್ಲಿ ಕ್ಯಾನ್ಸರ್, ಈವನ್ ಬೇರೆ ಕಾಯಿಲೆಗಳಿಗೂ ಆಹಾರವೇ ಮೂಲ. ಅದರಿಂದ ದಯವಿಟ್ಟು ಆಹಾರದ ಬಗ್ಗೆ, ಅದಕ್ಕೆ ದೊಡ್ಡವರು ತುಂಬಾ ಬುದ್ಧಿವಂತರು. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂದ್ರೆ ನಾವು ಬೆಳೆದಿರ್ತಕ್ಕಂಥ ಸೊಪ್ಪು ತರಕಾರಿಗಳು, ಹಣ್ಣುಗಳು, ನ್ಯಾಚುರಲ್ ಫ್ರೂಟ್ಸು. ಇವತ್ತು ಮೇಡಮ್ ಹೇಳ್ದಂಗೆ ಹಣ್ಣುಗೂ ಇಂಜೆಕ್ಷನ್ ಮಾಡ್ತಾರೆ. ಎಲ್ಲಿ ಹೋಗ್ತೀರಿ ನೀವು? ಸರಿ, ಹಲವು ಅಂದ್ರೆ ರಾಸಾಯನಿಕಗಳನ್ನ ಇವರು ಹಾಕ್ತಾರೆ. ಆ ರಾಸಾಯನಿಕಗಳಿಂದ ಏನ್ ಎಫೆಕ್ಟ್ ಆಗಬಹುದು? ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಅಂತೀವಿ. ನೋಡಿ, ನಮ್ ಗ್ರೋತ್ 21 ವರ್ಷ ಆದ್ಮೇಲೆ ಬೆಳೆಯಲ್ಲ. ಬಟ್ ಮತ್ತೆ ಇಲ್ಲಿ ಏನೋ ಒಂದು ಗಡ್ಡೆ ಬೆಳೀತಾ ಇದೆ ಅಂದ್ರೆ ದಟ್ ಇಸ್ ಎ ಕಾರ್ಸಿನೋಜನ್ ಎಫೆಕ್ಟ್. ಸೊ ಕಂಟ್ರೋಲ್ ಹೋಗ್ಬಿಡುತ್ತೆ. ಜೀನ್ಸ್ ಇರುತ್ತೆ ನಮ್ಮಲ್ಲಿ, ಆ ಜೀನ್ಸ್ ಆಂಕೋ ಜೀನ್ಸ್ ಅಂತೀವಿ ನಾವು. ಮಲ್ಟಿಪ್ಲೈ ಆಗ್ಬಿಡೋದಿಲ್ಲ, ಗ್ರೋತ್ ಆಗ್ಬಿಡಲ್ಲ. ಅದನ್ನ ಹಾಳು ಮಾಡೋದೇ ಇವೆಲ್ಲ ಕೆಮಿಕಲ್ಸ್. ಲಾಟ್ ಆಫ್ ಕೆಮಿಕಲ್ಸ್ ಇದಾವೆ. ಪರ್ಟಿಕ್ಯುಲರ್ ನಾವು ಲಾಸ್ಟ್ ಟೈಮ್ ಗೋಬಿ ಮಂಚೂರಿ ಇದ್ದಾಗ ಆರ್ಟಿಫಿಷಿಯಲ್ ಡೈಸ್ ನೋಡಿ, ಅಲ್ಲೂರೆ ರೆಡ್, ಸನ್ಸೆಟ್ ಎಲ್ಲೋ, ಇವೆಲ್ಲವೂ ಕೂಡ ಕಾರ್ಸಿನೋಜನ್ಸ್, ಪ್ರೂವ್ಡ್ ಬಿಯಾಂಡ್ ಡೌಟ್. ರೆಡ್ ವೆಲ್ವೆಟ್ ಇವೆಲ್ಲ. ಸೊ ಇದ್ರೊಳಗೆ ಅದೇನೇನ್ ಬೆಳಕೆ ಇರ್ತದೋ ನೀವು ಹೇಳಿದ್ಮೇಲೆ ಅಥವಾ ಮೇಡಮ್ ಹೇಳಿದ್ರೆ ನನಗೆ ಗೊತ್ತಾಗಬೇಕು. ಕಾಯಿಲೆ ಬಂದ್ಮೇಲೆ ಪಾಪ ನಮ್ಮ ಹತ್ರ ಬರ್ತಾರೆ. ಕಾಯಿಲೆ ಬರ್ದಂಗೆ ತಡಿಬೇಕಂದ್ರೆ ಇಂಥವ್ರ ಮಾತು ಕೇಳ್ಬೇಕು, ಅಥವಾ ನಾವು ಎಚ್ಚರ ಇರಬೇಕು. ಇವೆಲ್ಲ 100% ದೇರ್ ಇಸ್ ಎ ಸೈಡ್ ಎಫೆಕ್ಟ್ ಆನ್ ಹ್ಯೂಮನ್ ಬೀಯಿಂಗ್. ಸರ್, ಆಕ್ಚುಲಿ ಏನಂದ್ರೆ FSSAI ಇಂದ ಕೂಡ ಕಲರಿಂಗ್ ಕೊಟ್ಟಿದ್ದಾರೆ ಸರ್. ಓಕೆ, ಅದು ಲಿಮಿಟ್ಸ್ ಇರುತ್ತೆ, ಮತ್ತೆ ಅದ್ರಲ್ಲಿ ಏನ್ ಕಾಂಪೊನೆಂಟ್ಸ್ ಹೋಗ್ತಾ ಇದೆ ಅಂತ ಕೂಡ ಅವ್ರಿಗೆ ಲೇಬಲ್ ಮೇಲೆ ಹಾಕ್ಬೇಕು. ಬಟ್ ಇಲ್ಲಿ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಗೋಬಿ ಮಂಚೂರಿ ಇವಾಗ ಸದ್ಯಕ್ಕೆಲ್ಲ ತೆಗ್ಸಿದ್ದಾರೆ. ಅದ್ ಬಂದು ಇಂಡಸ್ಟ್ರಿಯಲ್ ಡೈಸ್, ಇಂಡಸ್ಟ್ರಿಯಲ್ ಮತ್ತೆ ಫ್ಯಾಬ್ರಿಕ್ ಡೈ, ಅದೆಲ್ಲ ದೀಸ್ ಆರ್ ಟರ್ಮ್ ಟು ಬಿ ಮೋರ್ ಕಾರ್ಸಿನೋಜೆನಿಕ್. ಹೌದು, ಪೆಟ್ರೋಲಿಯಂ ಇವೆಲ್ಲ ಕೂಡ ನ್ಯಾಚುರಲಿ ಡೆಫಿನೆಟ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇದಾವೆ
ಥೈರಾಯ್ಡ್ ಎಷ್ಟೋ ಜನ ಇವತ್ತು ವುಮನ್ಸ್ಗೆ ಹೈಪೋಥೈರಾಯ್ಡಿಸಮ್ ಯಾಕಂದ್ರೆ ಈ ರೀತಿ ಕಲಬೆರಕೆ ಆಹಾರ. ಎಷ್ಟು ಹೆಣ್ಮಕ್ಳಿಗೆ ಹೈಪೋಥೈರಾಯ್ಡಿಸಮ್ ಇದೆ ಇವತ್ತು ಅಂದ್ರೆ ಇವೆಲ್ಲ ರೀಸನ್ಸ್. ಆಸ್ ಎ ಡಾಕ್ಟರ್ ನನಗೆ ಯಾಕೆ ಬಂದಿದೆ ಅಂದ್ರೆ ಬೇರೆ ಏನು ರೀಸನ್ ಇಲ್ಲ. ಏನು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ತಗೊಳ್ಳಲ್ಲ, ನನಗೆ ಯಾಕ್ರಿ ಡಾಕ್ಟ್ರೆ ಆಯ್ತು ಅಂದ್ರೆ ನಿತಿನ್ ಆಹಾರದಿಂದ. ಕರೆಕ್ಟ್ ಕರೆಕ್ಟ್. ನೋಡಿ ಒಂದು ಪನೀರ್ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ, ಶುದ್ಧವಾಗಿದೆ ಅನ್ನೋದು ಈಸಿ ಸರ್ ಕಂಡುಹಿಡಿಯೋದು. ಯಾಕೆ ಅಂತ ಅಂದ್ರೆ ಈ ಹೋಟೆಲ್ನವರು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿ ಏನೋ ಇದೆ ಅಂತ ಅದನ್ನ ಜನಸಾಮಾನ್ಯರು ಅರ್ಥಕೊಳ್ಬೇಕಷ್ಟೇ. ಪನೀರ್ಗೆ ತುಂಬಾ ರೇಟ್ ಇದೆ, ಕಡಿಮೆ ಪ್ರೈಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದರಲ್ಲಿ ಏನೋ ಲೋ ಕ್ವಾಲಿಟಿ ಇದೆ ಅಂತ ಹೇಳಿ. ಮೇಡಮ್, ಈಗ ನಿಮ್ಮ ಕಡೆ ಪಾರ್ಲರ್ಗೆಲ್ಲ ಸಾಕಷ್ಟು ಜನ ಬರ್ತಾ ಇರ್ತಾರೆ, ಫುಡ್ ಇಂದ ನನ್ಗೆ ಈ ಎಫೆಕ್ಟ್ ಆಯ್ತು, ಅದು ತೊಂದರೆ ಆಗ್ತಾ ಇದೆ ಅಂತೆಲ್ಲ ಹೇಳ್ಕೊಂಡಿರೋರು ಇದಾರಾ? ಖಂಡಿತ ಇದ್ದಾರೆ ಸರ್. ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬೈ 1 2 ಗೆಟ್ ಆಫರ್ಸ್ಗಳಿದ್ದಾರೆ ನೋಡಿ, ಆ ಆಫರ್ಸ್ಗಳಿಂದ ಖಂಡಿತವಾಗ್ಲೂ ಹೋಗಬಾರ್ದು. ತುಂಬಾ ಜನ ಅದ್ ಮಾಡ್ತಾರೆ. ಆ ಡಿಮಾರ್ಟ್ ಅಲ್ಲಿ ಆಫರ್ಸ್ ಇದೆ, ಈ ಡಿಮಾರ್ಟ್ ಅಲ್ಲಿ ಆಫರ್ಸ್ ಇದೆ. ಆಮೇಲೆ ಮಕ್ಕಳಿಗೆಲ್ಲಾನು ಪನೀರ್ ಅಂದ್ರೆ ತುಂಬಾ ಇಷ್ಟ, ಜೇನುತುಪ್ಪನೂ ಇಷ್ಟ. ಸೊ ಆಮೇಲೆ ನಾವು ಜೀರಿಗೆ ಕಷಾಯಗಳು ಬಾಡಿ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಜೀರಿಗೆ ಕಷಾಯ ಕುಡಿತೀವಿ, ಮೆಂತ್ಯ ಕಷಾಯ ಮಾಡ್ಕೊಂಡು ಕುಡಿತೀವಿ. ಸೊ ಅದರಲ್ಲಿ ಹಿಂಗ್ ಹಾಕೊಳ್ತೀವಿ, ಓಂಕಾಳು, ಇವಂತೆ ಮೆಣಸು ಅಲ್ಲಿ ಮುಂಚೆ ಏನ್ ಮಾಡ್ತಾ ಇದ್ರು, ಮೆಣಸಲ್ಲಿ ಪಪ್ಪಾಯ ಬೀಜ ಮಿಕ್ಸ್ ಮಾಡ್ತಾರೆ ಅಂತ. ಇವತ್ತು ಏನೇನ್ ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಮೆಣಸು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ಜೀರಿಗೆನೂ ಒಳ್ಳೇದು. ಸೊ ಇಂಥದ್ದೆಲ್ಲ ಕಲಬೆರಕೆ ಆಗ್ಬಿಟ್ರೆ ತುಂಬಾ ಕಷ್ಟ. ನೋಡಿ ಮಕ್ಕಳು ಅವಾಗೆಲ್ಲ ನಮ್ಗೆ ಇವತ್ತಾದ್ರೂ ಈ ಏಜ್ ಅಲ್ಲಾದ್ರೂ ಅವತ್ತಿಂದು ಆಹಾರ ಚೆನ್ನಾಗಿ ತಿಂದಿದ್ದಕ್ಕೆ ನಮಗೆ ಸ್ವಲ್ಪ ಏನೇ ಕೆಲಸ ಮಾಡಿದ್ರು, ಜಾಸ್ತಿ ಕೆಲಸ ಮಾಡಿದ್ರು ಸುಸ್ತು ಅನ್ನೋದಾಗೋದಿಲ್ಲ, ಟಯರ್ಡ್ನೆಸ್ ಆಗೋದಿಲ್ಲ. ಆದರೆ ಇವತ್ತಿನ ಮಕ್ಕಳಿಗೆ ಆಲ್ರೆಡಿ ಅವ್ರಿಗೆ ಏನಾಗ್ತಾ ಇದೆ, ಸ್ವಲ್ಪ ಆಟ ಆಡ್ಕೊಂಡು ಬಂದು ನಮಗೆ ಇವತ್ತು ಮಕ್ಕಳು ಟಿವಿ ಮುಂದೆ ಕೂತಿರ್ತಾರೆ, ಇಲ್ಲ ಫೋನಲ್ಲಿ ಕೂತಿರ್ತಾರೆ, ಇಲ್ಲ ಮನೇಲಿ ಕೂತಿರ್ತಾರೆ. ನಮಗೆ ದೊಡ್ಡ ದೊಡ್ಡ ಮೈದಾನಗಳಿತ್ತು ಆಟ ಆಡೋದಕ್ಕೆ. ಅಷ್ಟೆಲ್ಲ ಸುತ್ತ ಬಿದ್ದು ಎದ್ದು ಮಣ್ಣಲ್ಲಿ ಎಲ್ಲೆಲ್ಲ ಕಲ್ಲಲ್ಲೆಲ್ಲ ಬಿದ್ದು ಎದ್ದು ಬಂದ್ರೆ ನಾವು ಆಯಾಸ ಪಡ್ತಿರ್ಲಿಲ್ಲ. ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾ ಇತ್ತು. ಇವತ್ತಿನ ಮಕ್ಕಳಿಗೆ ಏನಾಗಿದೆ, ಆಲ್ರೆಡಿ ಸ್ವಲ್ಪ ಅವರು ಟಯರ್ಡ್ ಆಗಿ ಹೋಗ್ಬಿಡ್ತಾರೆ, ಬ್ಯಾಗ್ಗಳು ಅವರೇ ಹೊತ್ಕೊಂಡು ಬರೋ ಅಷ್ಟೊತ್ತಿಗೆ ಡಾರ್ಕ್ ಸರ್ಕಲ್ ಎಲ್ಲರಿಗೂ ಆಲ್ಮೋಸ್ಟ್ ಈ ಡಾರ್ಕ್ ಸರ್ಕಲ್ ಮತ್ತೆ ಸ್ಕಿನ್ ಟ್ಯಾನು ಇಮಿಡಿಯೇಟ್ ಆಗಿ ಟ್ಯಾನ್ ಆಗ್ತಾ ಇದೆ. ಈ ಟ್ಯಾನ್ ಆಗೋದು ಯಾತಕ್ಕೆ ಅಂತ ಹೇಳಿದ್ರೆ, ಮತ್ತೆ ಡಾರ್ಕ್ ಸರ್ಕಲ್ ಫುಡ್ ಡಯಟ್ ಕರೆಕ್ಟ್ ಆಗಿರಲ್ಲ. ಕಾಮನ್ ಅಲ್ವಾ ಮೇಡಮ್, ಬಿಸಿಲು ಅಂತ ಬಂದಾಗ ಬಿಸಿಲು ಅಂತಲ್ಲ ಸರ್, ನಮ್ಮಲ್ಲೂ ಅದನ್ನ ತಡ್ಕೊಳ್ಳೋ ಶಕ್ತಿ ಇರ್ಬೇಕಲ್ಲ ಸರ್, ಅದು ಊಟದಿಂದಾನೇ ಬರುವಂತದ್ದು. ಅವತ್ತಿನ ದಿವಸ ಏನಾಗ್ತಾ ಇತ್ತು, ವಾರದಲ್ಲಿ ಒಂದ್ ದಿವಸ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ, ನಾವು ಇವಾಗ ಆಯಿಲ್ ಮಸಾಜ್ ಅವೆಲ್ಲ ಮಾಡ್ತೀವಿ ನಾವು, ಇಲ್ಲ ಟ್ಯಾನ್ಗೋಸ್ಕರನೂ ಮಾಡ್ತೀವಿ. ಯಾಕಂದ್ರೆ ಟ್ಯಾನ್ ರಿಮೂವಲ್ ಆಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕ್ರೀಮ್ಗೆ ಹೋಗೋದಿಲ್ಲ ನಾವು. ಸೊ ಅದಕ್ಕೆ ನರಿಶ್ಮೆಂಟ್ ಕೊಟ್ಟು ಆನಂತರ ಟ್ಯಾನ್ ರಿಮೂವಲ್ ಮಾಡೋವಂಥದ್ದು ಇರುತ್ತೆ. ಸೊ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಮಾತ್ರನೇ ಕೆಲವೆಲ್ಲ ಗೊತ್ತಿರುತ್ತೆ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಇಂಥ ಮೆಥಡ್ಸ್ ಎಲ್ಲ ಗೊತ್ತಿರಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಈ ಆಹಾರದಿಂದ ಏನಾಗ್ತಾ ಇದೆ ಅಂತಂದ್ರೆ ಸ್ಟಾಮಿನಾ ಬಾಡಿನಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಜನಕ್ಕೆ ಬಾಡಿನಲ್ಲಿ ಆಯಾಸ ಜಾಸ್ತಿ ಆಗುವಂಥದ್ದು, ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಆಹಾರ ಚೆನ್ನಾಗಿದ್ರೆ ಮಾತ್ರನೇನೆ ನಾವು ಎಕ್ಸ್ಟರ್ನಲ್ ಬ್ಯೂಟಿ ಇದು ಮಾಡೋದು. ನಾವು ಮಾಡೋವಾಗ ಏನಾಗುತ್ತೆ, ಅವ್ರು ತಗೊಂಡ್ರೆ ಆಹಾರದ ಮೇಲೆ ನಾವು ಅವ್ರ ಬ್ಯೂಟಿನ ಎನ್ಹಾನ್ಸ್ ಮಾಡೋಕ್ಕಾಗೋದು, ಕಾಂಪ್ಲೆಕ್ಷನ್ ಲಿಫ್ಟ್ ಮಾಡೋಕ್ಕಾಗೋದು, ಎಲ್ಲ ಮಾಡೋಕ್ಕಾಗೋದು. ಅದು ಯಾವಾಗ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಮಾಡ್ತೀವಿ, ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಅವ್ರ ಫುಡ್ ಡಯಟ್ ಕರೆಕ್ಟ್ ಆಗಿಲ್ಲ ಅಂತಾನೆ ಅರ್ಥ. ಸೊ ಅಲ್ಲಿಗೆ ನಾವು ಮಾಡ್ತೀವಿ.